RSS ಅನ್ನು ಟೀಕಿಸೋ ಒಂದು ಬರದಲ್ಲಿ ಹಿಂದೂ ಧರ್ಮದ ಬಗ್ಗೆ ಇದಂತಹ ಮಾತು ಹೇಳ್ಬಿಟ್ರು ಅಂತ ಗೊತ್ತಾಗ್ತಾ ಇಲ್ಲ. ಎಡವಟ್ಟ ಆಗ್ಬಿಟ್ಟಿದೆ ನೋಡಿ. ಹಿಂದೂ ಅನ್ನೋದು ಧರ್ಮನೇ ಅಲ್ಲ, ಅದು ಪರ್ಷಿಯನ್ ಪದ ಅಂತ ಹೇಳಿಬಿಟ್ಟಿದ್ದಾರೆ ಒಬ್ಬ ನಿವೃತ್ತ ನ್ಯಾಯಮೂರ್ತಿಯವರು. ಹಿಂದೂ ಧರ್ಮ ಅದು ಧರ್ಮ ಅಲ್ಲ, ಅದು ಒಂದು ಪದ, ಅದು ಪರ್ಷಿಯನ್ ಭಾಷೆಯ ಪದ ಎನ್ನುವಂತಹ ಒಂದು ಮಾತನ್ನು ಹೇಳಿರುವಂಥದ್ದು ನ್ಯಾಯಮೂರ್ತಿ BG ಖೋಸ್ಲೆ ಪಾಟೀಲ್ ಅವರು. ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಖೋಸ್ಲೆ ಪಾಟೀಲ್ ಅವರು, ನ್ಯಾಯಮೂರ್ತಿ, ನಿವೃತ್ತ ನ್ಯಾಯಮೂರ್ತಿಯವರು. ಮುಂಬೈ ನಿವೃತ್ತ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿರುವಂತಹ ಖೋಸ್ಲೆ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ, ಬಸವ ಕಲ್ಯಾಣದಲ್ಲಿ ಆಯೋಜಿಸಿದಂತಹ ಒಂದು ಸೂಫಿ ಸಂತದ ಸಮಾವೇಶದಲ್ಲಿ ಈ ರೀತಿಯಾದಂತಹ ಒಂದು ಹೇಳಿಕೆ. ವಿಧಾನ ಪರಿಷತ್ ಮುಖ್ಯ ಸಚೇತನ ಸಲೀಂ ಅಹಮದ್ರಿಂದ ಆಯೋಜನೆಯಾಗಿತ್ತು ಈ ಒಂದು ಕಾರ್ಯಕ್ರಮ. ಹಿಂದೂ ಅಂದರೆ ಅದು ಧರ್ಮ ಅನ್ನೋದು ಅಲ್ಲ, ಬೈಗುಳ, ಹಿಂದೂ ಧರ್ಮವೇ ಅಲ್ಲ ಅದು. ಬ್ರಾಹ್ಮಣರು ಅವರ ಬುದ್ಧಿಯಿಂದ ನಮ್ಮನ್ನು ಗುಲಾಮರನ್ನಾಗಿಸಿದ್ದಾರೆ, ಹಿಂದೂ ಧರ್ಮವನ್ನು ಸೃಷ್ಟಿಸಿದ್ರು. ಆದರೆ ಹಿಂದೂ ಧರ್ಮನೇ ಅಲ್ಲ, ಅದೊಂದು ಧರ್ಮ ಅಲ್ಲ ಹಿಂದೂ ಧರ್ಮ. ಅದೇನು ಅಂತಂದರೆ ಈ ಇತಿಹಾಸವನ್ನು ಹೇಳುವಂತಹ ಕಾರ್ಯವನ್ನು ಈಗಿನ ಸಂತರು ಮಾಡಬೇಕು, ಅದು ಧರ್ಮ ಅಲ್ಲ, ಅದು ಮೌಲ್ವಿಗಳು ಮಾಡಬೇಕು ಅಂತ ಹೇಳಿದ್ದಾರೆ. ಈ ಒಂದು ವಿಚಾರವಾಗಿ ದೇಶದಲ್ಲಿನ ಎಲ್ಲ ದಂಗೆಗಳಿಗೆ RSSೇ ಕಾರಣ. ಸಿಖ್ಖರ ದಂಗೆಗೂ ಕೂಡ RSSನವರೇ ಕಾರಣ, ಬೇರೆ ದಂಗೆಗಳಿಗೂ ಕೂಡ RSSನವರೇ ಕಾರಣ. ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತಂದರೆ ಅದು RSS ಅಂತ ಹೇಳಿಬಿಟ್ಟಿದ್ದಾರೆ. ಅವರ ವಿರುದ್ಧ ಮಾತನಾಡಲು ಹೋಗಿ ಅನೇಕರು ಭಯಪಡ್ತಾರೆ ಮಾತನಾಡೋಕ್ಕೆ. RSS ಹಾಗೂ ಬ್ರಾಹ್ಮಣರ ವಿರುದ್ಧ ಮಾತನಾಡಲು ಭಯಪಡಬೇಡಿ ಯಾರೂ ಕೂಡ. ಅವರು ದೇಶದಲ್ಲಿ ಕೇವಲ 1% ಮಾತ್ರ ಇದ್ದಾರೆ, ಅಂಥವ್ರಿಗೆ ಯಾಕೆ ಭಯಪಡಬೇಕು ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಬ್ರಾಹ್ಮಣರು ಹೆದರು ಪುಕ್ಕಲರು, ಅವರು ಅವಹೇಳನಕಾರಿಯಾಗಿ ಹೇಳಿಕೆ ಕೊಡ್ತಾರೆ. RSS ಟೀಕಿಸೋ ಬರದಲ್ಲಿ ಈ ರೀತಿಯಾದಂತಹ ಒಂದು ಪದ ಬಳಕೆ, ಈ ರೀತಿಯಾದಂತಹ ಟೀಕೆ ಯಾಕೆ? RSSಗೆ ಇರುವ ಶಕ್ತಿ ಹಿಂದೂ ಧರ್ಮಕ್ಕೆ ಇರುವಂತಹ ಶಕ್ತಿ ಅರಿತಂತೆ ಕಾಣ್ತಾ ಇಲ್ಲ. ಅದು ಪರ್ಷಿಯನ್ ಪದ ಅಂತ ಹೇಳ್ತಾ ಇದ್ದಾರೆ ನಿವೃತ್ತ ನ್ಯಾಯಮೂರ್ತಿ BG ಖೋಸ್ಲೆ ಪಾಟೀಲ್. ಮುಂಬೈನ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿ ಆಗಿರುವಂತಹ BG ಖೋಸ್ಲೆ ಪಾಟೀಲ್ ಅವರು ಈ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವಂಥದ್ದು. ಬಸವ ಕಲ್ಯಾಣದಲ್ಲೇ ಒಂದು ಕಾರ್ಯಕ್ರಮ ಆಯೋಜಿಸಿದ್ರು, ಸೂಫಿ ಸಂತದ ಒಂದು ಸಮಾವೇಶದಲ್ಲಿ ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಏನಿದ್ದಾರೆ ಅವರು ಆಯೋಜನೆ ಮಾಡಿದರು. ಆ ಒಂದು ಕಾರ್ಯಕ್ರಮದಲ್ಲಿ ಇವರು ಕಾಣಿಸ್ಕೊಳ್ತಾರೆ, ಹಿಂದೂ ಅಂದರೆ ಅದರ ಅರ್ಥ ಏನು? ಅದು ಧರ್ಮ ಅಲ್ಲ, ಅದೊಂದು ಪದ, ಪರ್ಷಿಯನ್ ಪದ. ಬ್ರಾಹ್ಮಣರು ಅವರ ಒಂದು ಬುದ್ಧಿಯಿಂದ ನಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ದಾರೆ, ಆ ರೀತಿಯಾಗಿ ನಡ್ಕೊಂಡಿದ್ದಾರೆ. ಅಲ್ಲಿ ಹಿಂದೂ ಧರ್ಮವನ್ನು ಅವರೇ ಸೃಷ್ಟಿ ಮಾಡಿದ್ದು, ಅವರೇ ನೀತಿ ನಿಯಮಗಳನ್ನು ತಂದಿದ್ದರು. ಆದರೆ ಹಿಂದೂ ಒಂದು ಧರ್ಮನೇ ಅಲ್ಲ, ಅದನ್ನು ಮರ್ತು ಬಿಡಿ, ಅದು ಧರ್ಮ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಇತಿಹಾಸವನ್ನು ಹೇಳುವ ಕಾರ್ಯವನ್ನು ಈಗಿನ ಸಂತರು ಹೇಳಬೇಕು, ಇಂದಿನ ಇತಿಹಾಸಗಳನ್ನು ಹೇಳುವ ಕೆಲಸವನ್ನು ಮಾಡಬೇಕು, ಮೌಲ್ಯಗಳು ಮಾಡಬೇಕು ಅಂಥೇಳಿ ಅವ್ರಿಗೆ ಹೇಳಿರುವಂಥದ್ದು. ದೇಶದಲ್ಲಿ ಏನು ಗಲಾಟೆ ಆಗಿದೆ, ದಂಗೆ ಆಗಿದೆ, ವಿಚಾರಗಳು ಕೆಲವೊಂದು ಏನು ಗೊಂದಲಗಳಿದೆ, ಅವೆಲ್ಲಕ್ಕೂ ಕೂಡ RSSೇ ಕಾರಣ. ಸಿಖ್ಖರ ಒಂದು ದಂಗೆ ಆಯ್ತಲ್ಲ, ಅದಕ್ಕೂ ಕೂಡ RSSನವರೇ ಕಾರಣ ಅಂತ ಹೇಳಿಬಿಟ್ಟಿದ್ದಾರೆ. ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಯಾರು ಅಂತಂದರೆ ಅದು RSSನವರು, ಸ್ವಯಂ ಸೇವಕರು ಅಂತ ಹೇಳ್ತಾ ಇದ್ದಾರೆ. ಸ್ವಯಂ ಸೇವಕ ಸಂಘ ಅವರ ವಿರುದ್ಧ ಮಾತನಾಡೋಕ್ಕೆ ತುಂಬ ಜನ ಭಯಪಡ್ತಾರೆ. ಆದರೆ ನಾವು ಭಯಪಡೋದು ಬೇಡ. RSS ಹಾಗೂ ಬ್ರಾಹ್ಮಣರ ವಿರುದ್ಧ ಮಾತನಾಡೋಕ್ಕೆ ಯಾರೂ ಕೂಡ ಭಯಪಡಬೇಡಿ. ಯಾಕಂದರೆ ಅವರು ದೇಶದಲ್ಲಿ ಬೇರೆ 1% ಇದ್ದಾರೆ, ನಾವು ಜಾಸ್ತಿ ಪರ್ಸೆಂಟ್ ಇದ್ದೀವಿ ಅಂತ ಮಾತಾಡಂತ ಕಾಣ್ತಾ ಇದೆ. ಬ್ರಾಹ್ಮಣರು ಎದುರು ಪುಕ್ಕಲರು ಅಂತ ಹೇಳಿ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಈ ಒಂದು ವಿಚಾರ ದೊಡ್ಡ ಮಟ್ಟಿಗೆ ಹೋಗೋ ಥರ ಕಾಣ್ತಾ ಇದೆ. ಧರ್ಮಗಳ ಬಗ್ಗೆ ಬಂದಾಗ, ಟೀಕೆ ಮಾಡಿದಾಗ ಅದು ಅಲ್ಲಿಗೆ ನಿಲ್ಲೋದಿಲ್ಲ. ಆದರೆ ಇವರು ಹೇಳಿರುವಂಥದ್ದು ಯಾರು? ಒಬ್ಬ ನಿವೃತ್ತ ನ್ಯಾಯಮೂರ್ತಿಯವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ. ಇದು ಸಮಾಜದಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಣಾಮ ಬೀರುತ್ತೆ, ಜನ ಯಾವ ರೀತಿಯಾಗಿ ಅದನ್ನು ತೆಗೆದುಕೊಳ್ತಾರೆ, ಹೇಗೆ ದಂಗೆ ಏಳುತ್ತೆ, ಈ ವಿಚಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅನ್ನೋದರ ಒಂದು ಪರಿಜ್ಞಾನದಲ್ಲಿ ಇವರು ಮಾತನಾಡಬೇಕಾಗಿತ್ತು. ಆದರೆ RSSನ ಟೀಕೆ ಮಾಡೋಕ್ಕೆ ಹೋಗಿ ಇಡೀ ಹಿಂದೂ ಧರ್ಮವನ್ನೇ ಟೀಕೆ ಮಾಡಿದ್ದಾರೆ. ಅದು ಧರ್ಮನೇ ಅಲ್ಲ ಅಂತ ಹೇಳಿದರೆ ಮತ್ತು ಇನ್ನೇನದು ಅಂತ ಗೊತ್ತಿಲ್ಲ. ಇವರು ಕೂಡ ಇತಿಹಾಸವನ್ನು ತಿಳ್ಕೊಂಡು ಮಾತನಾಡಬೇಕಾಗುತ್ತೆ. ಬೇರೆಯವ್ರಿಗೆ ಹೇಳ್ತಾರೆ ಇತಿಹಾಸವನ್ನು ತಿಳ್ಕೊಂಡು ಮಾತನಾಡಿ ಅಂತ, ಆದರೆ ಇತಿಹಾಸವನ್ನು ನೀವು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಮತ್ತು ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಹೇಳಿಕೆ ನೀಡೋದು ಮತ್ತು ಬ್ರಾಹ್ಮಣರು ಅಂತ ಹೇಳಿ ಉಲ್ಲೇಖ ಮಾಡಿ ಮಾತನಾಡುವಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿ? ಯಾವುದೇ ಧರ್ಮ ಆಗಿದ್ದರೂ ಸರಿ, ಇನ್ನೊಂದು ಧರ್ಮದ ಬಗ್ಗೆ ಬೇರೆ ರೀತಿಯಾಗಿ ಅಥವಾ ಅವಮಾನ ಆಗೋ ರೀತಿಯಾಗಿ ಮಾತನಾಡಬಾರ್ದು. ನಿಮ್ಮ ಧರ್ಮ ನಿಮಗೆ ಓಕೆ ತುಂಬ ಚೆನ್ನಾಗಿದೆ, ಒಳ್ಳೆಯದಂತ ಅನಿಸಿದರೆ ಬೇರೆ ಧರ್ಮಗಳು ಯಾಕೆ ಕೆಟ್ಟದ್ದು ಅನಿಸುತ್ತೆ? ಬೇರೆ ಧರ್ಮನ ಕೆಟ್ಟದಂತ ನೋಡಿನೇ ನಿಮ್ಮ ಧರ್ಮ ಒಳ್ಳೇದು ಅನ್ಕೋಬೇಕಾ? ಇಲ್ವಲ್ಲ. ಬೇರೆ ಧರ್ಮದ ಬಗ್ಗೆ ಮಾತನಾಡದೇ ಇದ್ದರೆ ಸಾಕು, ನಿಮ್ಮ ಧರ್ಮವನ್ನು ನೀವು ನೋಡಿಕೊಂಡು ಮಾಡಿಕೊಂಡು. ಆದರೆ
ದೇಶದಲ್ಲಿ ಇವರು 1% ಇದ್ದಾರೆ, 2% ಇದ್ದಾರೆ, ಅವ್ರಿಗೆ ಯಾಕೆ ನಾವು ಭಯಪಡಬೇಕು? ಅವ್ರ ಬಗ್ಗೆ ಮಾತನಾಡೋಕ್ಕೆ ಭಯಪಡಬಾರ್ದು, RSS ಬಗ್ಗೆ ಮಾತನಾಡೋಕ್ಕೆ ಭಯಪಡಬಾರ್ದು. ಬ್ರಾಹ್ಮಣರೆಲ್ಲ ಎದುರು ಪುಕ್ಕಲು ಕೈಲಾಗದೇ ಇರೋರು ಅಂತ ನೀವು ಹೇಳ್ತೀರಿ ಅಂದರೆ ಅವರೇ ಎದ್ದು ಕೂತ್ಕೊಳ್ತಾರೆ. ಅವ್ರು ಕೇಳುವಂಥ ಪ್ರಶ್ನೆಗೆ ನೀವು ಆಮೇಲೆ ಉತ್ತರ ಕೊಡಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.